ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಸೆಷನ್ಸ್ ಕೋರ್ಟ್ ಏನಿದೆ ಒಂದು ಮಹತ್ವದ ತೀರ್ಪನ್ನ ನೀಡಿದೆ. ಎಲ್ರಿಗೂ ಗೊತ್ತು, ಕಳೆದ ಒಂದು 3-4 ದಿನದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ವಿಚಾರವಾಗಿ ಯಾವೆಲ್ಲ ರೀತಿಯ ಡೆವಲಪ್ಮೆಂಟ್ ನಡೀತಾ ಇದೆ, ಜೊತೆಗೆ ಇದ್ದವರೇ ಯಾವ ರೀತಿ ಉಲ್ಟಾ ತಿರುಗಿ ಬಿದ್ದಿದ್ದಾರೆ. ಈ ಉಲ್ಟಾ ತಿರುಗಿ ಬಿದ್ದಿರೋದ್ರಿಂದ ನಟ ದರ್ಶನ್ ಅವರಿಗೆ, ಪವಿತ್ರ ಗೌಡಗೆ ಸೇರಿದಂತೆ ಮಿಕ್ಕ 16 ಜನ ಆರೋಪಿಗಳು, 17 ಜನ ಆರೋಪಿಗಳು ಇದರಲ್ಲಿರೋದು. ಅದರಲ್ಲಿ ಒಬ್ಬ ಪ್ರದೂಷ್ ಈ ರೀತಿ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಪಿಕೊಂಡಿರೋದ್ರಿಂದ ಇದು ಬೇರೆಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಎನ್ನುವ ಚರ್ಚೆ 3-4 ದಿನದಿಂದ ನಡೀತಾನೆ ಇದೆ. ಇದೀಗ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಅಥವಾ ಉತ್ತರ ಸಿಕ್ಕಂತಾಗಿದೆ. ಕೋರ್ಟ್ನಲ್ಲಿ ಇವತ್ತು ಆದೇಶ ಬಂದಿದೆ. ಮಾಫಿ ಸಾಕ್ಷಿಯಾಗಿ 11 ಪುಟಗಳ ಅರ್ಜಿಯನ್ನ ಪ್ರದೂಷ್ ಏನು ಸಲ್ಲಿಸಿದ್ರಲ್ಲ, ಆ 11 ಪುಟಗಳ ಅರ್ಜಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಕೋರ್ಟ್ನ ಮುಂದೆ ನಾನು ಹೇಳ್ತೀನಿ, ಘಟನೆ ಆರಂಭ ಆದಾಗಿನಿಂದ ಅಂತ್ಯ ಆಗೋವರೆಗೂ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಆಗೋವರೆಗೂ ಏನೇನೆಲ್ಲ ನಡೀತು ಅನ್ನೋದನ್ನ ಕೋರ್ಟ್ನ ಮುಂದೆ ಇದ್ದದ್ದನ್ನ ಇದ್ದಂಗೆ ಹೇಳ್ತೀನಿ ಅಂತ ಆ 11 ಪುಟಗಳ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರಲ್ಲ, ಆ ಉಲ್ಲೇಖ ಮಾಡಿದ್ದಕ್ಕೆ ಮಾಫಿ ಸಾಕ್ಷಿಯಾಗಿ ಪ್ರದೂಷ್ ಬಂದಿದ್ದಕ್ಕೆ ನಟ ದರ್ಶನ್ ಸೇರಿದಂತೆ ಇನ್ನೊಂದಷ್ಟು ಜನ ಆರೋಪಿಗಳು ಅವರನ್ನ ಪ್ರದೂಷ್ ನನ್ನ ಯಾವುದೇ ಕಾರಣಕ್ಕೂ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಾರದು, ಆತ ಕೂಡ ಆರೋಪಿ ಆಗಿರೋದ್ರಿಂದ ಆತನ ಸಾಕ್ಷಿಯನ್ನ, ಅಂದ್ರೆ ಆತನ ಮಾಫಿ ಸಾಕ್ಷಿಯನ್ನ ನೀವು ಪರಿಗಣಿಸಿ ಈ ಕೇಸ್ನಲ್ಲಿ ಸಾಕ್ಷಿಯನ್ನಾಗಿ ಪರಿವರ್ತಿಸಿಕೊಂಡು ಒಂದು ವಾದ ವಿವಾದವನ್ನ ಅಥವಾ ಹಿಯರಿಂಗ್ ಅನ್ನ ನಡೆಸಬಾರದು ಅಂತ ಅರ್ಜಿಯನ್ನ ಹಾಕೊಂಡಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ನಡೆದು ಕೋರ್ಟ್ ನಿಂದ ತೀರ್ಪು ಬಂದಿದೆ. ಈ ಒಂದು ತೀರ್ಪು ನಟ ದರ್ಶನ್ ಅವರಿಗೆ ಕಂಪ್ಲೀಟ್ ಆಗಿ ವಿರುದ್ಧವಾದಂತಹ ತೀರ್ಪು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ಪ್ರದೂಷ್ ಸಲ್ಲಿಸಿದ್ದಂತಹ ಆ ಒಂದು ಅರ್ಜಿಯನ್ನ ಇವತ್ತು ಕೋರ್ಟ್ ಒಪ್ಪಿಕೊಂಡಿದೆ. ಪ್ರದೂಷ್ನನ್ನ ಮಾಫಿ ಸಾಕ್ಷಿಯಾಗಿ ನಾವು ಪರಿಗಣಿಸ್ತೀವಿ. ಘಟನೆಯಲ್ಲಿ ಏನೆಲ್ಲ ಆಯ್ತು, ಘಟನೆಯಲ್ಲಿ ಯಾರದ್ದೆಲ್ಲ ಪಾತ್ರ ಇದೆ, ಇದ್ದದ್ದನ್ನ ಇದ್ದ ಹಾಗೆ ಕೋರ್ಟ್ನ ಮುಂದೆ ಹೇಳಬೇಕು ಎನ್ನುವ ಒಂದಷ್ಟು ಷರತ್ತುಗಳನ್ನ ಹಾಕುವುದರ ಮೂಲಕ ಪ್ರದೂಷ್ನ ಅರ್ಜಿಯನ್ನ ಇವತ್ತು ಕೋರ್ಟ್ ಒಪ್ಪಿಕೊಂಡಿದೆ. ಮೊನ್ನೆ ಇನ್ನು ಈ ತರಹದ ಒಂದು ಅರ್ಜಿ ಪ್ರದೂಷ್ ಸಲ್ಲಿಸಿದ್ದಂತಹ ಈ ಒಂದು ಅರ್ಜಿ ಕೋರ್ಟ್ನ ಮುಂದೆ ಬಂದಾಗ ಎಲ್ರಿಗೂ ಕೂಡ ಒಂದು ಗೊಂದಲ ಇತ್ತು. ಈ ಮಾಫಿ ಸಾಕ್ಷಿಯಲ್ಲಿ ಪ್ರದೂಷ್ ಎನ್ನುವ ಈ ವ್ಯಕ್ತಿ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A14 14ನೇ ಆರೋಪಿ ಆಗಿರುವ ಪ್ರದೂಷ್ ಯಾವ ರೀತಿಯ ಮಾಫಿ ಸಾಕ್ಷಿಯನ್ನ ನುಡಿಯೋದಕ್ಕೆ ಬಯಸ್ತಾ ಇದ್ದಾನೆ, ಆಸೆ ಪಡ್ತಾ ಇದ್ದಾನೆ ಅಂತ 2 ರೀತಿಯ ಗೊಂದಲಗಳಿತ್ತು. ಒಂದು, ದರ್ಶನ್ ಅವರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮಾಫಿ ಸಾಕ್ಷಿಯನ್ನ ಹೇಳೋದಕ್ಕೆ ಪ್ರದೂಷ್ ಮುಂದೆ ಬಂದಿದ್ದಾರಾ, ಅಥವಾ ದರ್ಶನ್ ಅವರಿಗೆ ಕಂಟಕವಾಗುವ ರೀತಿಯಲ್ಲಿ ಅವರ ವಿರುದ್ಧ ಮಾಫಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದಿದ್ದಾನ ಎನ್ನುವ ಒಂದು ಡೌಟ್ ಇತ್ತು. ಆ ಡೌಟ್ ಮೊನ್ನೆ ಕ್ಲಿಯರ್ ಆಗಿತ್ತು. ಯಾಕಪ್ಪ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, 11 ಪುಟಗಳ ಅರ್ಜಿಯನ್ನ ಪ್ರದೂಷ್ ಏನು ಕೋರ್ಟ್ಗೆ ಸಲ್ಲಿಸಿದ್ದ, ಆ 11 ಪುಟಗಳಲ್ಲಿ ಇದ್ದಂತಹ ಒಂದಷ್ಟು ಹೈಲೈಟ್ ಪಾಯಿಂಟ್ ಗಳನ್ನ ಹೇಳಬೇಕು ಅಂತಂದ್ರೆ, ಹೌದು, ನಾವೆಲ್ಲರೂ ಕೂಡ ಒಂದು ಪಬ್ ನಲ್ಲಿ ಕುಳಿತುಕೊಂಡಿದ್ವಿ. ಆ ಸಂದರ್ಭದಲ್ಲಿ ಪವನ್ ಎನ್ನುವ ವ್ಯಕ್ತಿ ಬಂದು ನಟ ದರ್ಶನ್ ಅವರ ಕಿವಿಯಲ್ಲಿ ಏನೋ ಒಂದು ಹೇಳ್ದ. ಆ ನಂತರ ನಾವು ಅಲ್ಲಿಂದ ಪಟ್ಟಣಗೆರೆ ಶೆಡ್ಗೆ ಹೋದ್ವಿ. ಅಲ್ಲಿ ಹೋದ ಬಳಿಕ ಅವನನ್ನ ಮನಸೋ ಇಚ್ಛೆ ಹೊಡೆಯಲಾಯಿತು, ಥಳಿಸಲಾಯಿತು. ನಟ ದರ್ಶನ್ ಅವರು ಕೂಡ ಅವನ ಕುತ್ತಿಗೆ ಭಾಗಕ್ಕೆ, ಎದೆ ಭಾಗಕ್ಕೆ ತನ್ನ ಕಾಲಿನಿಂದ ಜಾಡಿಸಿ ಒದ್ದದ್ದು ನಿಜ. ಒಂದು ಹಂತದಲ್ಲಿ ಇವರು ಈ ರೀತಿ ಒಡೆಯೋದನ್ನ ನೋಡಿದಾಗ ದಯವಿಟ್ಟು ನಿಲ್ಲಿಸಿ, ಅವನಿಗೆ ಯಾವುದೇ ಕಾರಣಕ್ಕೂ ಹೊಡಿಬೇಡಿ, ನೀವು ಹಿಂಗೆ ಹೊಡೆದ್ರೆ ಅವನು ಸತ್ತು ಹೋಗ್ತಾನೆ ಅಂತ ನಾನು ತಡೆಯುವ ಪ್ರಯತ್ನವನ್ನ ಸಹ ಮಾಡಿದೆ. ಆದ್ರೆ ಆ ಸಂದರ್ಭದಲ್ಲಿ ನಟ ದರ್ಶನ್ ಸೇರಿದಂತೆ ಇವ್ರು ಯಾರೂ ಕೂಡ ನನ್ನ ಮಾತನ್ನ ಕೇಳಲೇ ಇಲ್ಲ. ಅವನನ್ನ ಮನಸ್ಸೋ ಇಚ್ಛೆ ಹೊಡೆದ್ರು. ಅದರ ಜೊತೆಗೆ ಅವರಿಗೆ ಒಂದು ಊಟವನ್ನ, ಅಂದ್ರೆ ರೇಣುಕಾಸ್ವಾಮಿಗೆ ಊಟವನ್ನ ಕೊಡುವ ಬಗ್ಗೆ ಅಥವಾ ಬಟ್ಟೆಯನ್ನ ಕೊಡುವ ಬಗ್ಗೆ ನಾನೇ ನಿರ್ಧಾರ ಮಾಡಿದ್ದೆ. ಅವರಿಗೆ ಊಟವನ್ನ ಸಹ ಕೊಡಿಸಿದ್ದೆ, ಬಟ್ಟೆಯನ್ನ ಸಹ ತಂದು ಕೊಡೋದಕ್ಕೆ ಹೇಳಿದ್ದೆ. ಅದಾದ ನಂತರ ಇಷ್ಟೆಲ್ಲ ಹಲ್ಲೆ ಆಯ್ತು. ಹಲ್ಲೆಯನ್ನ ತಡೆಯೋದಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟರು ಅದು ನನ್ನ ಕೈಯಿಂದ ಸಾಧ್ಯವಾಗಲಿಲ್ಲ. ಕೊನೆಗೆ ರೇಣುಕಾಸ್ವಾಮಿ ಸಾವನ್ನ ಅಪ್ಪಿದ. ಹೀಗೆ ರೇಣುಕಾಸ್ವಾಮಿ ತನ್ನ ಪ್ರಾಣವನ್ನ ಬಿಟ್ಟ ಮೇಲೆ ದರ್ಶನ್ ಅವರಿಗೆ ಈ ವಿಚಾರ ಗೊತ್ತಾಯ್ತು. ನಟ ದರ್ಶನ್ ಅವರು ಆ ಸಂದರ್ಭದಲ್ಲಿ ನನಗೂ ಕೂಡ ಹೇಳಿದಂತಹ ಮಾತು, ಇದನ್ನ ಹೇಗಾದರೂ ಮಾಡಿ ಸರಿಪಡಿಸಬೇಕು, ಇದನ್ನ ಯಾವ ರೀತಿ ಸರಿಪಡಿಸ್ತಿರೋ ಗೊತ್ತಿಲ್ಲ, ಈ ಒಂದು ವಿಚಾರದಲ್ಲಿ ನೀವು ನನಗೆ, ಅಂದ್ರೆ ಪ್ರದೂಷ್ ನನಗೆ ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ನಾನು ನನ್ನ ಬಳಿ ಇರುವ ಗನ್, ಅಂದ್ರೆ ನಟ ದರ್ಶನ್ ಅವರ ಬಳಿ ಒಂದು ಲೈಸೆನ್ಸ್ಡ್ ಗನ್ ಇದೆ, ಅದಕ್ಕೆ ಸರ್ಕಾರದಿಂದ ಪರವಾನಗಿ ಅಂದ್ರೆ ಲೈಸೆನ್ಸ್ ಕೂಡ ಇದೆ. ಅದೇ ಗನ್ ನಲ್ಲಿ ನಾನು ಶೂಟ್ ಮಾಡಿಕೊಂಡು ಸತ್ತು ಹೋಗ್ತೀನಿ ಅಂತ ನನಗೆ ಬ್ಲಾಕ್ ಮೇಲ್ ಮಾಡಿದ್ರು. ಆ ಒಂದು ಕಾರಣಕ್ಕಾಗಿ ನಾನು
ಒಂದಷ್ಟು ಲಕ್ಷ ದುಡ್ಡನ್ನ ಇಸ್ಕೊಂಡು ಒಂದಷ್ಟು ಜನ ಅಮಾಯಕರನ್ನ ಸ್ಟೇಷನ್ಗೆ ಹೋಗಿ ಅವರು ಮಾಡಿಲ್ಲದೇ ಇರುವಂತಹ ಕೊಲೆಯನ್ನ ಅವರೇ ಮಾಡಿದ್ರು ಅಂತ ಒಪ್ಪಿಕೊಳ್ಳೋದಕ್ಕೆ ನಾನು ಸಹಾಯ ಮಾಡಿದ್ದು ನಿಜ. ಆದ್ರೆ ನಾನು ಈ ರೀತಿ ಸಹಾಯ ಮಾಡೋದಕ್ಕೆ ಕಾರಣ ಕೂಡ ನಟ ದರ್ಶನ್ ಅವರು ಹಾಕಿದಂತಹ ಬೆದರಿಕೆ. ಆ ಬೆದರಿಕೆ ಏನಪ್ಪಾ ಅಂತಂದ್ರೆ, ನೀವು ನನಗೆ ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ನಾನು ಗನ್ ತಗೊಂಡು ಶೂಟ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ತೀನಿ ಅಂತ ನನಗೆ ಹೆದರಿಸಿದ್ರು. ಆ ಸಂದರ್ಭದಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ಈ ಕೇಸ್ನಲ್ಲಿ ನಾನು ನಟ ದರ್ಶನ್ ಅವರಿಗೆ ಹೆಲ್ಪ್ ಮಾಡಿದ್ದು ನಿಜ. ನಟ ದರ್ಶನ್ ಅವರು ರೇಣುಕಾಸ್ವಾಮಿಗೆ ಮನಸೋ ಇಚ್ಛೆ ಹೊಡೆದದ್ದು ನಿಜ. ಹೀಗೆ ತಿಳಿಸಿದ ನಂತರ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದು ನಿಜ ಎನ್ನುವ ಒಂದು ಅರ್ಜಿಯನ್ನ ಕೋರ್ಟ್ನ ಮುಂದೆ ಸಲ್ಲಿಸಿದ್ರು. ಈ ಒಂದು ಅರ್ಜಿಯನ್ನ ರೇಣುಕಾಸ್ವಾಮಿ ಪರವಾದಂತಹ ವಕೀಲರು, ಸರ್ಕಾರಿ ವಕೀಲರು ನೋಡಿದಾಗ ಅವರಿಗೆ ಈ ಕೇಸ್ನಲ್ಲಿ ಈ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸಿದ್ದೆ ಆದ್ರೆ ಈ ಎಲ್ಲಾ ಆರೋಪಿಗಳಿಗೂ ಶಿಕ್ಷೆಯನ್ನ ಕೊಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ಅರ್ಜಿಯನ್ನ ಪುರಸ್ಕಾರ ಮಾಡಲೇಬೇಕು ಅಂತ ಕೋರ್ಟ್ನ ಮುಂದೆ ಮನವಿಯನ್ನ ಸಲ್ಲಿಸಿದ್ರು. ಇವರ ಈ ಮನವಿಗೆ ಅಂದ್ರೆ ರೇಣುಕಾಸ್ವಾಮಿ ಪರವಾದಂತಹ ವಕೀಲರ ಈ ಮನವಿಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಇನ್ನೊಂದಷ್ಟು ಜನ ಆರೋಪಿಗಳು ವಿರುದ್ಧವಾದಂತಹ ಅರ್ಜಿಯನ್ನ ಸಲ್ಲಿಸಿದ್ರು. ಯಾವುದೇ ಕಾರಣಕ್ಕೂ ಈ ಅರ್ಜಿಯನ್ನ ಏನು 11 ಪುಟಗಳಲ್ಲಿ ಇಷ್ಟೊತ್ತು ನಾನು ಏನು ಹೇಳಿದ್ನಲ್ಲ, ಈ ಎಲ್ಲಾ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಕೋರ್ಟ್ ಪರಿಗಣಿಸಬಾರದು ಅಂತ ಆ ಅರ್ಜಿಗೆ ವಿರೋಧವಾದಂತಹ ಅರ್ಜಿಯನ್ನ ಸಲ್ಲಿಸಿದ್ರು. ಇದೀಗ ನಟ ದರ್ಶನ್ ಪರ ಸಲ್ಲಿಸಲಾಗಿದ್ದಂತಹ ಅರ್ಜಿ ತಿರಸ್ಕೃತಗೊಂಡಿದೆ. ಯಾವುದೇ ಕಾರಣಕ್ಕೂ ಈ ಕೇಸ್ನಲ್ಲಿ ಸಹ ಆರೋಪಿಗಳಾಗಿರುವಂತಹ ಅಂದ್ರೆ ಪ್ರದೂಷಣ ಜೊತೆಗೆ ಈ ಕೇಸ್ನಲ್ಲಿ ಯಾರೆಲ್ಲ ಸೇರ್ಕೊಂಡು ರೇಣುಕಾಸ್ವಾಮಿ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಆರೋಪಿತರ ಸ್ಥಾನದಲ್ಲಿದ್ದಾರೆ, ಅವರು ಯಾರಿಗೂ ಕೂಡ ಈ ಅರ್ಜಿಯನ್ನ ಅಂದ್ರೆ ಪ್ರದೂಷಣ ಅರ್ಜಿಯನ್ನ ಮನ್ನಣೆಗೆ ತೆಗೆದುಕೊಳ್ಬಾರ್ದು ಅಂತ ಹೇಳೋದಕ್ಕೆ ರೈಟ್ಸ್ ಇಲ್ಲ. ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಪ್ರದೂಷಣ ಅರ್ಜಿಯನ್ನ ನಾವು ಮನ್ನಿಸ್ತಾ ಇದ್ದೀವಿ ಅಥವಾ ಪರಿಗಣಿಸ್ತಾ ಇದ್ದೀವಿ ಎನ್ನುವ ಒಂದು ತೀರ್ಪನ್ನ ಇವತ್ತು ಕೋರ್ಟ್ ನೀಡಿದೆ. ಅಲ್ಲಿಗೆ ಈ ಕೇಸ್ ಯಾವ ರೀತಿಯ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬಹುದು ಎನ್ನುವ ಒಂದು ಇಮ್ಯಾಜಿನೇಷನ್ ಅನ್ನ ನಾವು ಮಾಡ್ಕೋಬಹುದು. ನಾವು ಜಡ್ಜ್ಮೆಂಟ್ ಕೊಡಕ್ಕಂತೂ ಆಗಲ್ಲ. ಯಾಕಪ್ಪ ಅಂತಂದ್ರೆ ಕೇಸ್ ಇನ್ನೂ ವಿಚಾರಣೆಯ ಹಂತದಲ್ಲೇ ಇದೆ. ತುಂಬಾ ಫಾಸ್ಟ್ ಆಗಿ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರುವ ಕಾರಣಕ್ಕೆ ಈ ಕೇಸ್ನ ವಿಚಾರಣೆ ಡೇ ಬೈ ಡೇ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ. ಆದ್ರೆ ಡೆವಲಪ್ಮೆಂಟ್ ಗಳನ್ನ ನೋಡಿದಾಗ ಇದು ನಟ ದರ್ಶನ್ ಅವರಿಗೆ ತುಂಬಾ ಕೆಟ್ಟದಾದಂತಹ ಸಿಚುವೇಶನ್ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇನ್ನ ನಟ ದರ್ಶನ್ ಅವರಿಗೆ ಇಷ್ಟೆಲ್ಲ ಆಯ್ತು. ನಟ ದರ್ಶನ್ ಅವರ ಮುಂದಿರುವ ಆಪ್ಷನ್ಗಳು ಏನಪ್ಪಾ ಅಂತಂದ್ರೆ, ಇದು ಕೆಳ ಹಂತದ ನ್ಯಾಯಾಲಯ ಕೊಟ್ಟಂತಹ ತೀರ್ಪು. ಇದನ್ನ ಪ್ರಶ್ನೆ ಮಾಡಿಕೊಂಡು ಅವರು ಹೈಕೋರ್ಟ್ಗೂ ಹೋಗಬಹುದು ಅಥವಾ ಸುಪ್ರೀಂ ಕೋರ್ಟ್ಗೂ ಹೋಗಿ ಒಂದು ಅರ್ಜಿಯನ್ನ ಹಾಕಬಹುದು. ಅಂದ್ರೆ ಪ್ರದೂಷ್ ಏನ್ ಹೇಳ್ತಾ ಇದ್ದಾನೆ ಅದನ್ನ ಯಾವುದೇ ಕಾರಣಕ್ಕೂ ಪರಿಗಣಿಸಬಾರ್ದು. ಕೇಸ್ನ ವಿಚಾರಣೆ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ನಡ್ಕೊಂಡು ಹೋಗೋ ಹಾಗೆ ನೋಡ್ಕೋಬೇಕು ಅಂತ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ ಮುಂದೆ ಒಂದು ಅರ್ಜಿಯನ್ನ ಹಾಕಿಕೊಳ್ಳಬಹುದು. ಆ ಅರ್ಜಿಯ ವಿಚಾರಣೆ ಏನಾದರೂ ಹಾಕಿಕೊಂಡ್ರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಅಲ್ಲೂ ಕೂಡ ವಿಚಾರಣೆ ನಡೆದು ಮುಂದಿನ ಹಂತದಲ್ಲಿ ಏನಾಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ ಕೋರ್ಟ್. ಸೊ ಈ ಕೇಸ್ನಲ್ಲಿ ಆರಂಭದಿಂದ ಇಲ್ಲಿಯವರೆಗೂ ಏನೆಲ್ಲ ಆಗಿದೆ ಎಲ್ಲವನ್ನೂ ಕೂಡ ನಾವು ಗಮನಿಸ್ಕೊಂಡು ಬಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು. ಆರಂಭದಲ್ಲಿ ಬೇಲ್ ಕೊಡಿಸುವ ಹಂತದಲ್ಲಿ ಇವರ ಒಟ್ಟಿಗೆ ಇದ್ದದ್ದು ಸೀನಿಯರ್ ಅಡ್ವೊಕೇಟ್ ಆದಂತಹ ಸಿ.ವಿ. ನಾಗೇಶ್ ಅವರು ಕೂಡ ಈ ಕೇಸ್ನಿಂದ ಹೊರಗಡೆ ಬಂದ್ರು. ಅದಾದ ನಂತರ ಮತ್ತೊಬ್ಬರು ವಕೀಲರು ಈ ಕೇಸನ್ನ ನಟ ದರ್ಶನ್ ಅವರ ಪರವಾಗಿ ವಾದವನ್ನ ಮಾಡ್ಕೊಂಡು ಬಂದ್ರು. ಅವರು ಕೂಡ ಹೊರಗಡೆ ಬಂದ್ರು. ಇದೀಗ ನಟ ದರ್ಶನ್ ಅವರ ಪರವಾಗಿ ಅಲ್ತಾಫ್ ಪಾಷಾ ಎನ್ನುವ ವಕೀಲರು ವಕಾಲತನ್ನ ಹಾಕ್ತಾ ಇದ್ದಾರೆ, ಅವರ ಪರವಾಗಿ ವಾದವನ್ನ ಮಾಡ್ತಾ ಇದ್ದಾರೆ. ಹೀಗೆ ಈ ಕೇಸ್ನಲ್ಲಿ ಪದೇ ಲಾಯರ್ಗಳು ಬದಲಾಗ್ತಾ ಇರೋದು. ನಟ ದರ್ಶನ್ ಅವರ ಜೊತೆಗೆ ಇದ್ದವರೇ, ಈ ಕೃತ್ಯದಲ್ಲಿ ಭಾಗಿ ಆಗಿದ್ದವರೇ ಅವರಿಗೆ ಉಲ್ಟಾ ಆಗಿ ನಿಂತಿರೋದನ್ನ ನೋಡ್ತಾ ಇದ್ರೆ ಏನಾಗಬಹುದು ನೀವೇ ಇಮ್ಯಾಜಿನ್ ಮಾಡ್ಕೋಬಹುದು. ನಿಮ್ಗೇನ್ ಅನ್ಸುತ್ತೆ ಈ ಎಲ್ಲಾ ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.